ಈಗ ರೆಡಿ ಆಗ್ತಾ ಇದ್ದೀನಿ. ಈಗ ಸುಮ್ಮನೆ ಹಂಗೆ ಸಿಂಪಲ್ ಆಗಿ ಹೋಗ್ತೀನಿ, ಅಲ್ಲಿ ಹೋಗಿ ಆಮೇಲೆ ರೆಡಿ ಆಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ರೆಡಿ ಆಗಬೇಕು, ಮತ್ತೆ ಮೇಕಪ್ ಎಲ್ಲ ಯಾರು ರಿಮೂವ್ ಮಾಡ್ತಾರೆ, ಅದನ್ನೇ ಹುಡುಕ್ಬೇಕು. ಮೇಲಿಟ್ಟಿದ್ದೀನಿ, ಹೊಟ್ಟೆ ಹಸಿತಿದೆ ನನಗೆ. ಹಲೋ ಸರ್, ಇದರಲ್ಲಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎತ್ತಿಟ್ಕೊಂಡಿದ್ದೀನಿ, ಬೇಕಂದ್ರೆ ಅಂತ ತಗೊಂಡಿದ್ದೀನಿ. ಈಗ ಮಾಡಿ 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 ಸಾಕಾಗ್ತದೆ. ಅವಿಷ ಬರ್ಡೇ ಅಂತ ಹೇಳ್ಬಿಟ್ಟು ಬ್ಯಾಂಕ್ಸ್ ಎಲ್ಲ ಮಾಡಿಸ್ಕೊಂಡ್ ಬಂದಾಳೆ. ಅವಿಷ ಎಷ್ಟು ವರ್ಷ ಆಯ್ತು ನನಗೆ? 5 ವರ್ಷ. ಅವಿಷಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇತ್ತು. ಕನ್ಸೀಲರ್ ಫಸ್ಟ್ ಅಪ್ಲೈ ಮಾಡ್ತೀನಿ, ಪಿಂಕಿಶ್ ಆಗಿ ಕಾಣಿಸ್ಲಿ ಅಂತ ಸಿಂಗಲ್ ಫೋಟೋಸ್ ಆ ಥರ ಎಲ್ಲ ತೆಗೆಸ್ಕೊತಾ ಇದ್ವಿ. ಮಾಡು ಅಯ್ಯ. ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ. ಸೊ ಇವತ್ತು ಆ್ಯಕ್ಚುಲಿ ಅವಿಷನ್ ಬರ್ತ್ಡೇ ಇದೆ. ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಈಗ ರೆಡಿ ಆಗ್ತಾ ಇದ್ದೀನಿ. ಇನ್ನು ಈಗಲ್ಲ ಫಂಕ್ಷನು, ಈವ್ನಿಂಗ್ ಇರೋದು 6 o'clockಗೆ. ಈಗ ರೆಡಿ ಆಗಬೇಕು ಅಂದರೆ ಲೈಕ್ ಈಗ ಸುಮ್ಮನೆ ಹಂಗೆ ಸಿಂಪಲಾಗಿ ಹೋಗ್ತೀನಿ, ಅಲ್ಲಿ ಹೋಗಿ ಆಮೇಲೆ ರೆಡಿ ಆಗ್ತೀನಿ. ಈಗ ಕೂದಲೆಲ್ಲ ಹೇರ್ ಡ್ರೈ ಮಾಡಿಬಿಟ್ಟು ಲೈಕ್ ಸೆಟ್ ಮಾಡ್ಕೊತೀನಿ. ಸೊ ಹೇರ್ ಸೆಟ್ ಮಾಡ್ಕೊಂಡು ಬಂದೆ. ಸೊ ಈಗ ಹೇರೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ರೆಡಿ ಆಗೋದು ಏನೂ ಇಲ್ಲ, ರೆಡಿ ಆಗೋದೇನೂ ಇಲ್ಲ, ಲೈಕ್ ಹಿಂಗೆ ಹೋಗ್ತೀನಿ, ಇನ್ನೇನೂ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ರೆಡಿ ಆಗಬೇಕು, ಮತ್ತೆ ಮೇಕಪ್ ಎಲ್ಲ ಯಾರು ರಿಮೂವ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಹಂಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗ್ತೀನಿ. ಈಗ ಇನ್ನೇನೂ ಇಲ್ಲ, ಲೈಕ್ ಡ್ರೆಸ್ ಎತ್ಕೋಬೇಕು, ಅಲ್ಲಿ ಯಾವ್ದು ಹಾಕೋಬೇಕಂತ. ಸೊ ಅದನ್ನೇ ಹುಡುಕ್ಬೇಕು. ಮೇಲಿಟ್ಟಿದ್ದೀನಿ ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ. ನಾನು ಒಂದು ಏನೋ ಟ್ರಾಲಿ ಬರುತ್ತಲ್ಲ, ಅದರೊಳಗಡೆ ಎತ್ತಿ ಮೇಲಿಟ್ಟಿದ್ದೀನಿ. ಸೊ ಇವಾಗ ಅದನ್ನ ಎತ್ಕೋಬೇಕು. ಅದನ್ನ ಎತ್ಕೊಂಡು ಅದರಲ್ಲಿ ಯಾವ ಡ್ರೆಸ್ ಇವಾಗ ಬೇಕು, ಲೈಕ್ ಅಲ್ಲಿ ಹಾಕೊಳ್ಳೋದಕ್ಕೆ ಬೇಕು, ಅದನ್ನ ಎತ್ಕೊಂಡು ಹಂಗೆ ಎತ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ. ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಏನೇನು ಇರುತ್ತೆ, ಏನೇನು ಆಗುತ್ತೆ, ಅಲ್ಲಿ ಶೋ ಯು. ಸೊ ಯಾ, ದಟ್ಸ್ ಇಟ್. ಆ್ಯಂಡ್ ಈಗ ಎಲ್ಲ ಎತ್ತಿಟ್ಕೊಂಬಿಡೋಣ ಬನ್ನಿ. ಸೊ ಅದು ಮೇಲ್ಗಡೆ ಇದೆ ಅಲ್ಲ ಬಟ್ಟೆ, ಸೊ ಅದನ್ನು ಇಳಿಸ್ಬೇಕು. ಅಂದರೆ ನನಗದು ಎತ್ತಕ್ಕಾಗಲ್ಲ, ತುಂಬ ತೂಕ ಇದೆ. ಸೊ ಅದಕ್ಕೆ ನಿತಿನೇ ಬರಬೇಕು. ಸೊ ಲೆಟ್ಸಿ, ಹೊರಗೆ ಬರೋದಕ್ಕೆ ಹೇಳಿದ್ದೀನಿ. ಸೊ ಬರ್ತಿದ್ದಾರೆ, ಅವ್ರು ಬಂದಮೇಲೆ ಎತ್ಕೊಳ್ಳೋಣ. ಹೊಟ್ಟೆ ಹಸಿತಿದೆ ನನಗೆ. ವಾಟ್ರು ಬಾಟಲು ಇಲ್ಲಿ ಇಟ್ಕೊಂಡಿಲ್ಲ ನಾನು, ಕೆಳಗಡೆ ಇದೆ ವಾಟ್ರು ಬಾಟಲು. ಹೊಟ್ಟೆ ಬೇರೆ ಹಸಿತಾ ಇದೆ, ನೀರು ಕುಡಿಬೇಕು ಅನಿಸ್ತಾ ಇದೆ. ಐ ಥಿಂಕ್ ನನಗೆ ಹೊಟ್ಟೆ ಹಸಿತಿರೋದು ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ ಅನಿಸುತ್ತೆ. ಹೊಟ್ಟೆ ಹಸಿತಿಲ್ಲ, ನೀರು ಕುಡಿಬೇಕು ಅನಿಸ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಇಲ್ಲಪ್ಪ ಇವಳು. ಓಕೆ, ಕಾಲ್ ಮಾಡೋಣ. ಹಲೋ ಸರ್. ಹೌದಾ, ಹಂಗೆ ನಂದು ವಾಟ್ರ್ ಬಾಟ್ಲು ಎತ್ಕೊಂಡು ಬರ್ತೀರಾ? ಅಲ್ಲೇ ಇದೆ, ಗ್ಲಾಸ್ ಟಿಪ್ಪ ಮೇಲೆ ತುಂಬಿಸ್ಕೊಂಡು ತೊಗೊಂಡು ಬನ್ನಿ. ಬಿಕಾಸ್ ಬಾಯಾರಿಕೆ ಆಗ್ತಿದೆ, ಹೊಟ್ಟೆ ಹಸಿತಾ ಇದೆ. ಸರಿ. ಸರಿ ಸರಿ. ಇದರಲ್ಲಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎತ್ತಿಟ್ಕೊಂಡಿದ್ದೀನಿ. ನಾನು ಲೈಕ್ ಜಾಸ್ತಿ ಏನು ಅಷ್ಟು ಅಪ್ಲೈ ಮಾಡಲ್ಲ. ಫೌಂಡೇಶನ್, ಕನ್ಸೀಲರ್ ಆ್ಯಂಡ್ ಅಷ್ಟೇ. ಕನ್ಸೀಲರ್ ಹಾಕೊತೀನಿ, ಫೌಂಡೇಶನ್ ಹಾಕೊತೀನಿ, ಕಾಂಪ್ಯಾಕ್ಟ್ ಹಾಕೊತೀನಿ. ಅದು ಬಿಟ್ಟರೆ ಇನ್ನೇನು ಹಾಕೊತೀನಿ, ಲಿಪ್ಸ್ಟಿಕ್, ಐಲೈನರ್ ಆಬ್ವಿಯಸ್ಲಿ, ಆ್ಯಂಡ್ ಐಬ್ರೋ ಫಿಲ್ಲಿಂಗ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು, ಬ್ಲಷ್ ಆಗಿರ್ಬೋದು, ಹೈಲೈಟರ್ ಎಲ್ಲ ಲೈಕ್ ನಾನು ಯೂಶ್ವಲಿ ಹಾಕಲ್ಲ. ಬಟ್ ಸಮ್ಟೈಮ್ಸ್ ನಂಗೆ ಅನಿಸಿದ್ರೆ ಹಾಕೊಳ್ಳೋಣ ಇವತ್ತು ಅಂತ ಅನಿಸಿದ್ರೆ ಹಾಕೋತೀನಿ, ಇಲ್ಲಾಂದರೆ ಹಾಕೊಳ್ಳಲ್ಲ. ಸೊ ಇವತ್ತು ನೋಡೋಣ, ಬಿಕಾಸ್ ಬ್ಲಷ್ ಅದೆಲ್ಲ ಏನು ಎತ್ಕೊಂಡಿಲ್ಲ. ಬಿಕಾಸ್ ಸೇಮ್ ಪ್ರಾಡಕ್ಟ್ಸ್ ನಮ್ಮ ಅಕ್ಕ ಹತ್ರನೂ ಇದೆ. ಸೊ ಅಲ್ಲೇ ಇಸ್ಕೊತೀನಿ, ಅಲ್ಲೇ ಹಚ್ಕೋತೀನಿ. ಈಗ ನಾನು ತೊಗೊಂಡಿದ್ದೀನಿ, ಅಕಸ್ಮಾತ್ ಬೇಕಂದರೆ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಎಲ್ಲ ಎತ್ಕೊಂಡಿದ್ದೀನಿ. ಈಗ ಮಾಡಿ 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 ಸಾಕಾಗ್ತದೆ ನನಗೆ. ಸೊ ಫೈನಲಿ ನಿತಿನ್ ಬಂದ್ರಿ, ಇವಾಗ ಇದು ಎತ್ಕೊಟ್ಟಿದ್ದಾರೆ. ಯಾವ ಡ್ರೆಸ್ ಹಾಕೊಳ್ಳೋದು? ನಾನು ಯಾವ ಡ್ರೆಸ್ ಹಾಕೊಳ್ಳೋದಪ್ಪ ಅಂತ ಹುಡುಕ್ಬೇಕಾದ್ರೆ ನನಗೆ ಕಾಣಿಸಿದ್ದು ಈ ಡ್ರೆಸ್ಸು. ಆ್ಯಂಡ್ ಈ ಡ್ರೆಸ್ ಬಂದುಬಿಟ್ಟು ನಾನು ನನ್ನ ಬರ್ಡೇಗೆ ಅಂತ ತೊಗೊಂಡಿದ್ದೆ. ಅದು 2 years ಬ್ಯಾಕು. ಆ್ಯಂಡ್ ನನ್ನ ಬರ್ಡೇಗೆ ಕೂಡ ಹಾಕಿರಲಿಲ್ಲ, ಅದನ್ನು ಹಂಗೆ ಇಟ್ಟಿದ್ದೆ. ಸೊ ಯಾಕಂತ ಅಂದರೆ ನನ್ನ ಬರ್ಡೇಗೆ 2 ಬಟ್ಟೆ ತೊಗೊಂಡ್ಬಿಡ್ತೀನಿ. ಅವಾಗ ಈ ಬಟ್ಟೆ ನನಗೆ ಇಟ್ಬಿಟ್ಟಿದ್ದೆ, ಇನ್ನೊಂದು ಬಟ್ಟೆ ಹಾಕ್ಕೊಂಡಿದ್ದೆ. ಸೊ ನೋಡೋಣ ಇವತ್ತು ಹಾಕ್ಕೊಂಡ್ರೆ ಹೇಗೆ ಕಾಣಿಸ್ತೀನಿ ಅಂತ. ಇದು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಎತ್ತಿಟ್ಕೋತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಹಾಕ್ಕೊತೀನಿ. ಸೊ ಈ ಊಟ ಮಾಡ್ಕೊಂಡು ಹೊರಡೋದಷ್ಟೇ. ಸೊ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಹೊರಡ್ತಾ ಇದ್ವಿ. ಸೊ ಪವಿ ಮನೇಲಿ ಸಿಗ್ತೀನಿ.
ಸೊ ಪವಿ ಮನೆಗೆ ಹೊರಟ್ವಿ ಆ್ಯಂಡ್ ಅಲ್ಲಿ ಹೊರಟಿದ ತಕ್ಷಣ ಅವಿಷ ಸಿಕ್ಕಿದ್ಲು ಆ್ಯಂಡ್ ಅವಳಿಗೆ ವಿಶ್ ಮಾಡಿದ್ವಿ ಆ್ಯಂಡ್ ಅವಳು ಫುಲ್ ಖುಷಿ ಪಟ್ಲು ನಾವು ಹೋಗಿದ್ದಕ್ಕೆ. ಅವಿಷ ಬರ್ಡೇ ಅಂತ ಹೇಳ್ಬಿಟ್ಟು ಬ್ಯಾಂಗ್ಸ್ ಎಲ್ಲ ಮಾಡಿಸ್ಕೊಂಬಂದಿದ್ದಾಳೆ. ಎಷ್ಟು ಕ್ಯೂಟಿ ನೋಡಿ, ಚೆನ್ನಾಗಿ ಕಾಣಿಸ್ತಿದ್ದಾಳೆ. ನಿಮಗೆ ಸಂಜೆ ನೀಟಾಗಿ ಹೇರ್ ಸ್ಟೈಲ್ ಮಾಡೋಣ ಅಲ್ವಾ ಅಮ್ಮ? ಇವ್ರ ಮಮ್ಮಿ ನೋಡಿ ಇನ್ನೂ ರೆಡಿ ಆಗಿಲ್ಲ, ಏನೂ ಇಲ್ಲ, ಹಂಗೆ ಇದ್ದಾರೆ. ಇನ್ನೂ ಆ್ಯಕ್ಚುಲಿ ಇನ್ನೂ ಟೈಮ್ ಇದೆ, ಅದಕ್ಕೋಸ್ಕರ. ಯಾಕೆ ಹುಷಾರಿಲ್ವಾ? ಕೋಲ್ಡ್ ಆಗಿಬಿಟ್ಟಿದೆ. ನನಗೂ ಯಾಕೋ ಗಂಟ್ಲು ಕಿಚ್ಚು ಕಿಚ್ಚು ಆಗ್ತಾಯಿದೆ. ಇಲ್ಲ ಮಮ್ಮಿ ನೋಡಿ ಇಲ್ಲಿ ಕೂತಿದ್ದಾರೆ, ಮಲ್ಕೊಂಬಿಟ್ಟವ್ರೆ. ಅವಿಷ ಎಷ್ಟು ವರ್ಷ ಆಯ್ತು ನನಗೆ? 5 ವರ್ಷ. ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದೆಯಾ? ಮಲ್ಗಲ್ಲ, ನಿದ್ದೆ ಬರ್ತಿಲ್ವಂತೆ. ಇಲ್ಲೇ ಡೆಕೋರೇಷನ್ ಮಾಡಿಸ್ತಾ ಇರೋದು ಈ ಪ್ಲೇಸಲ್ಲೇ. ಇದು ಆ್ಯಕ್ಚುಲಿ ಡೈನಿಂಗ್ ಹಾಲು, ಇಲ್ಲಿ ಮಾಡಿಸ್ತಾ ಇರೋದು. ಬಾ ಅವಿಷ. ಯಾಕೆ ಇಷ್ಟೊಂದು ಫುಲ್ ಹ್ಯಾಪಿ ಆಗಿದೆಯಾ? ಬರ್ತಡೇಗಿನ ಅವ್ರು ಡೆಕೋರೇಷನ್ ಮಾಡ್ತಿದ್ದಾರೆ ಅಂತ ಖುಷಿನಾ? ಹಾಂ, ಅವಿಷಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿತ್ತು. ಆ್ಯಕ್ಚುಲಿ ಅವಳಿಗೆ ಈ ಥರ ಡೆಕೋರೇಷನ್ ಮಾಡ್ತಾ ಇರೋದು ನೋಡ್ಬಿಟ್ಟು ಅವಳಿಗೇನೋ ಒಂದು ಫುಲ್ ಹ್ಯಾಪಿ ಆಗಿದ್ಲು. ಅದನ್ನು ನೋಡಿ ನಮಗೂ ಖುಷಿ ಆಗ್ತಾಯಿತ್ತು. ಅದಾದಮೇಲೆ ನಾನು ರೆಡಿ ಆಗೋಣ ಅಂತ ಬಂದೆ, ಯಾಕಂದರೆ ತುಂಬ ಟೈಮ್ ಆಗ್ತಾಯಿತ್ತು, ಲೈಕ್ ಲೇಟ್ ಆಗಿಬಿಡುತ್ತೆ. ಆಮೇಲೆ ನಾನು ರೆಡಿಯಾಗಿ ಮತ್ತು ಅವಿಷನ್ ಕೂಡ ರೆಡಿ ಮಾಡಬೇಕು, ಅದಕ್ಕೋಸ್ಕರ. ಯಾಕೆ ನಾನು ಹಿಂಸೆ ಕೊಡ್ತೀನಿ ನೋಡಿ, ಇದೆಲ್ಲ ತೊಗೊಂಡ್ಬಿಟ್ಟು ನಂಗೆ ಹಿಂಸೆ ಕೊಟ್ಟು ನಾನು ರೆಡಿ ಆಗಬೇಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. Take this. Go. ಅವ್ರ ಹತ್ರ ಹೋಗಿ ಹಾಕಿಸ್ಕೋ ಅವಿಷ. ಸೊ ಫಸ್ಟ್ ನಾನು ವೆಟ್ ವೈಪ್ಸಲ್ಲಿ ನನ್ನ ಫೇಸ್ನೆಲ್ಲ ಲೈಕ್ ವೈಪ್ ಮಾಡಿಕೊಂಡೆ, ಬಿಕಾಸ್ ಆಯಿಲ್ ಪ್ರೊಡ್ಯೂಸ್ ಆಗಿರುತ್ತೆ ಆ್ಯಂಡ್ ಡಸ್ಟ್ ಕೂಡ ಕೂತಿರುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಮನೆಯಿಂದ ಬರ್ತಾ ನಾನು ಸಿರಮ್ ಮತ್ತು ಮಾಯ್ಶ್ಚರೈಸರ್ ಬಿಟ್ಟರೆ ಬೇರೆ ಏನೂ ಅಪ್ಲೈ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ವೆಟ್ ವೈಪ್ಸಲ್ಲೇ ನಾನು ಫೇಸ್ನ ವೈಪ್ ಮಾಡಿಕೊಂಡೆ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ ಮತ್ತು ಅಗೇನ್ ನಾನು ಸಿರಮ್ ಮತ್ತು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಅದಾದಮೇಲೆ ನಾನು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಮೇಕಪ್ಗೆ ನಾನು ಯೂಶ್ವಲ್ ಆಗಿ ಕನ್ಸೀಲರ್ ಫಸ್ಟ್ ಅಪ್ಲೈ ಮಾಡ್ತೀನಿ, ಬಿಕಾಸ್ ನನ್ನ ಫೇಸಲ್ಲಿರೋ ಲೈಕ್ ಏನು ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಅದನ್ನೆಲ್ಲ ಕವರ್ ಮಾಡ್ಕೊತೀನಿ. ಅದಾದಮೇಲೆ ಐಲೈನರ್ ಅಪ್ಲೈ ಮಾಡಿಬಿಡ್ತೀನಿ. ನೆಕ್ಸ್ಟು ಫೌಂಡೇಶನ್ ಅಪ್ಲೈ ಮಾಡಿದೆ. ಆ್ಯಂಡ್ ಈವನ್ ಐಬ್ರೋಗೆ ಏನಾಯಿತು ಅಂತ ಅಂದರೆ, ನಾನು ಆಲ್ರೆಡಿ ಐಬ್ರೋ ಫಿಲ್ ಮಾಡ್ಕೊಂಡು ಬಂದಿದ್ದೆ. ಸೊ ಅದರಿಂದ ಅದನ್ನು ನಾನು ಒರ್ಸೋಕ್ಕೆ ಹೋಗಲಿಲ್ಲ. ಸೊ ಇನ್ನೊಂದು ಚೂರು ಏನಾದರೂ ಸ್ವಲ್ಪ ಇದ್ದರೆ ಅದನ್ನ ಹಂಗೆ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಹಂಗೆ ಫಿಲ್ ಮಾಡಿಕೊಂಡೇ ಇರೋದ್ರಲ್ಲಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಅಂದರೆ ಲೈಕ್ ಸ್ವಲ್ಪ ಬ್ಲಷ್ ಹಾಕೊಳ್ಳೋಣ, ಪಿಂಕಿಶಾಗಿ ಕಾಣಿಸ್ಲಿ ಅಂತ. ಅದು ಜಾಸ್ತಿ ಅಪ್ಲೈ ಮಾಡಿಲ್ಲ, ಸ್ವಲ್ಪ ಮಾತ್ರ ಅಪ್ಲೈ ಮಾಡಿದೆ. ಅದಾದಮೇಲೆ ಹೈಲೈಟರ್ ಕೂಡ ಅಪ್ಲೈ ಮಾಡಿದೆ. ಸೊ ಲೈಕ್ ಪಾರ್ಟಿ ಅಲ್ಲ ಇದು, ಸೊ ಅದಕ್ಕೆ ಸ್ವಲ್ಪ ಹೈಲೈಟರ್ ಅಪ್ಲೈ ಮಾಡಿದೆ. ಅದಾದಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡು ದಟ್ಸ್ ಇಟ್. ಇದೇ ನನ್ನ ಮೇಕಪ್ ಲುಕ್. ಇದಕ್ಕೆ ಡ್ರೆಸ್ ಹಾಕೊಂಡು ಬಂದರೆ ಫುಲ್ ಮೇಕ್ ಓವರ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಅಷ್ಟೇ ಮುಗೀತು. ಮೇಕಪ್ ಮಾಡ್ತಾನೆ, ನೀರು ಚಿಕ್ಕಿದಾಯಿತು, ರೆಡಿ ಆಗಿದ ತಕ್ಷಣ ನಿಂದೆ ಕೆಲಸ. ಯಾ ಬಿಡು, ಮಿಸ್ಕೋ ಹೋಗಿ ಮಮ್ಮಿ ಹತ್ರ. ಬರ್ತಾರೆ ಹಂಗೆ ಪುಟ್ಟ. ಥ್ಯಾಂಕ್ಸ್ ಮಮ್ಮಿ. ಏನಕ್ಕೆ ಈಗ ಕೂದಲು ಸ್ಟ್ರೈಟ್ ಮಾಡ್ಕೋಗೆ? ಅವಿಷ ರೆಡಿ ಆಗಿ ಆಯ್ತಾಯ್ತು. ನೀನು ಸುಮ್ಮನಿದ್ರೆ ನನಗೆ ದೊಡ್ಡ ಉಪಕಾರ. ನೀನು ಚೆನ್ನಾಗಿ ಕಾಣಬೇಕು ಅಂದರೆ ಸುಮ್ಮನೆ.
ಸೊ ನಂದೆಲ್ಲ ಮುಗಿದ್ಮೇಲೆ ಅವಿಷಂಗೆ ಬಂದುಬಿಟ್ಟು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದೆ. ಅದಾದಮೇಲೆ ಅವ್ರ ಅಮ್ಮ ಅವಳಿಗೆ ಹೇರ್ ಸ್ಟೈಲ್ ಮಾಡಿ ಮೇಕಪ್ ಮಾಡಿ ನೋಡಿ ಲಿಪ್ಸ್ಟಿಕ್ ಹಾಕ್ತಿದ್ದಾಳೆ ಇವಾಗ. ಸೊ ಫುಲ್ ರೆಡಿ ಮಾಡಿದ್ಲು ಅವಳನ್ನ. ಈಗಂತೂ ಪ್ರಿನ್ಸಸ್ ಥರ ಕಾಣಿಸ್ತಿದ್ದಾಳೆ, ಕ್ಯೂಟಾಗಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಲುಕ್ ಅವಳಿಗೆ ಕ್ರಿಯೇಟ್ ಮಾಡಿರೋದು. ಹೆಂಗೆ ಕಾಣಿಸ್ತಾ ಇದೆಯಾ ಅವಿಷಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನೋಡಿ ಇದೆ ಡೆಕೋರೇಷನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರನೇ ಕಾಣಿಸ್ತಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಅಲ್ಲ, ನಮಗಂತೂ ಇಷ್ಟ ಆಯಿತು ಈ ಡೆಕೋರೇಷನ್ ಕೂಡ. ಆ್ಯಂಡ್ ಅದಾದಮೇಲೆ ಫೋಟೋಗ್ರಾಫರ್ ಬಂದಿದ್ದರು. ಸೊ ಫೋಟೋಸ್ ಎಲ್ಲ ಹಂಗೆ ಫ್ಯಾಮಿಲಿ ಫೋಟೋ, ಸಿಂಗಲ್ ಫೋಟೋಸ್ ಆ ಥರ ಎಲ್ಲ ತೆಗೆಸ್ಕೊತಿದ್ವಿ. ಸುಮ್ಮನೆ ಸುತ್ತಿ ಸುಮ್ಮನೆ ಹಂಗೆ ಮಾಡ್ತೀಯಲ್ಲ, ಹಂಗೆ ಮಾಡು. ಅಯ್ಯ ಸುತ್ತು. ಸೊ ಫೈನಲಿ ಸೆಲೆಬ್ರೇಷನ್ ಟೈಮ್ ಬಂತು. ಅವಿಷಂಗೆ ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ. ಸೊ ಅವಳು ಕೇಕ್ ಕಟ್ ಮಾಡೋದಂದರೆ ಯಾವಾಗಲೂ ಎಕ್ಸೈಟ್ ಆಗಿರ್ತಾಳೆ. ನನ್ನ ಬರ್ಡೇ ಆಗಿರ್ಬೋದು, ಏನು ಆ್ಯನಿವರ್ಸರಿ ಇರ್ಬೋದು, ಬರ್ತ್ಡೇ ಆಗಿರ್ಬೋದು, ಯಾರದೇ ಇದ್ದರೂ ನಾನು ಕಟ್ ಮಾಡ್ತೀನಿ ಅಂತಿರ್ತಾಳೆ. ಸೊ ಇವತ್ತು ಅವಳದೇ ಬರ್ತಡೆ ಆ್ಯಂಡ್ ನಾವು ಅವಳಿಗೆ ರೇಗಿಸ್ತಾ ಇದ್ವಿ, ನಾವು ಕಟ್ ಮಾಡ್ತೀವಿ, ನೀ ನನ್ನ ಬರ್ಡೇ ಕಟ್ ಮಾಡ್ತೀಯಲ್ಲ ಅಂತ. ಅವಳು ಇಲ್ಲ ನಾನೇ ಕಟ್ ಮಾಡಬೇಕು ಅಂತ ಹಠ ಮಾಡ್ತಾಯಿದ್ಲು. ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇವಾಗ ಲೈಕ್ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ರಾತ್ರಿ 10 o'clock ಆಗೋಯಿತು. ಓಡೋಷ್ಟರಲ್ಲಿ ಊಟ ಮಾಡೋದೆಲ್ಲ ನಾನು ಲೈಕ್ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ಫುಲ್ ಟಯರ್ಡ್ ಆಗಿದ್ದರಿಂದ ನಾನು ಅದನ್ನು ಲೈಕ್ ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ, ಬಂದು ಮಲ್ಕೊಂಡ್ಬಿಟ್ಟೆ ಮನೇಲಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Bye bye.